ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ 26/5/2020 ನಡೆದ ಕನ್ನಡ ಪ್ರಥಮ ಭಾಷೆಯ ಪರೀಕ್ಷೆ ಎಕ್ಸಾಮ್ 2ನೇದು. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಎಕ್ಸಾಮ್ 2ನೇದು ವಿಷಯ ಕ್ಲಾಸ್ 10th ಪ್ರಥಮ ಭಾಷೆ ಕನ್ನಡ 2ನೇ ಎಕ್ಸಾಮ್. ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆ ಕ್ರಮಾಕ್ಷರದೊಂದಿಗೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1, ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯ ಅಕ್ಷರಗಳು. ABCDಯಲ್ಲಿ ಉತ್ತರ ಎ ಅಲ್ಪ ಪ್ರಾಣಾಕ್ಷರಗಳು. ಉತ್ತರ ಎ ಅಲ್ಪ ಪ್ರಾಣಾಕ್ಷರಗಳು. ಪ್ರಶ್ನೆ 2, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ABCDಯಲ್ಲಿ ಉತ್ತರ ಬಿ ಗುಣಸಂಧಿ. ಉತ್ತರ ಬಿ ಗುಣಸಂಧಿ. ಪ್ರಶ್ನೆ 3, ಮುಗಾವುದು ಪದವು ಉದಾಹರಣೆಯಾಗಿರುವ ಸಮಾಸ. ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಬಹುವ್ರೀಹಿ ಸಮಾಸದಲ್ಲಿ ಉತ್ತರ ಬಿ ದ್ವಿಗು ಸಮಾಸ. ಉತ್ತರ ಬಿ ದ್ವಿಗು ಸಮಾಸ. ಪ್ರಶ್ನೆ 4, ಓದಲ್ಲಿ ಪದವು ಈ ಕ್ರಿಯಾ ರೂಪಕ್ಕೆ ಸೇರಿದೆ. ABCDಯಲ್ಲಿ ಉತ್ತರ ಎ ವಿದ್ಯಾರ್ಥಕ. ಉತ್ತರ ಎ ವಿದ್ಯಾರ್ಥಕ. ಪ್ರಶ್ನೆ 5, ಸಂಬಂಧಾರ್ಥಕ ಕಾವ್ಯಕ್ಕೆ ಸೇರಿದ ಪದವಿದು. ಬೇಗನೆ, ಗದಗದ, ಅವನೇ, ಆದ್ದರಿಂದ. ಉತ್ತರ ಡಿ ಆದ್ದರಿಂದ. ಉತ್ತರ ಡಿ ಆದ್ದರಿಂದ. ಪ್ರಶ್ನೆ 6, ತೃತೀಯ ವಿಭಕ್ತಿಯ ಕಾರಕಾರ್ಥ. ABCDಯಲ್ಲಿ ಉತ್ತರ ಡಿ ಕರ್ಣಾರ್ಥ. ಕರ್ಣಾರ್ಥ. ಉತ್ತರ ಡಿ. 2ನೇ ಭಾಗದಲ್ಲಿ ಸಂಬಂಧಿ ಪದ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 7, ಸಂಧ್ಯಾ, ಸಂಜೆ, ಪ್ರಸಾದ, ಹಸಾದ. ಪ್ರಶ್ನೆ 8, ಸಿರಿತನ, ತದ್ದಿತ್ತಾಂತ ಭಾವನಾಮ, ನೆನಪು, ಕದ್ದಿತ್ತಾಂತ ಭಾವನಾಮ. ಪ್ರಶ್ನೆ 9, ಮ್ಯಾಗೆ, ಮೇಲೆ, ಸಕ್ಕಾರಿ, ಸಕ್ಕರೆ. ಪ್ರಶ್ನೆ 10, ತುತ್ತ ತುದಿ, ದುರುಕ್ತಿ, ಹಾಲ್ಜೇನು, ಜೋಡಿ ನುಡಿ. 1ನೇ ಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ವಾಕ್ಯ ರೂಪದಲ್ಲಿ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದುವರು ಯಾರು. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು. ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಕವಿ ನಯಸೇನ. ಪ್ರಶ್ನೆ 12, ಹುಲಿಗೆ ಪರಮಾನಂದವಾಗಲು ಕಾರಣವೇನು. ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 13, ಮನೆ ಮಂಚಮ್ಮ ಯಾರು. ಉತ್ತರ ಮನೆ ಮಂಚಮ್ಮ ಗ್ರಾಮದೇವತೆ. ಪ್ರಶ್ನೆ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು. ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಪ್ರಶ್ನೆ 15, ದಿನಪಸತು ಎಂದರೆ ಯಾರು. ಉತ್ತರ ದಿನಪಸತು ಎಂದರೆ ಕರ್ಣ. ಪ್ರಶ್ನೆ 16, ಕವಿ ಕುವೆಂಪುರವರು ನೋಡಿದ ಅಡಿಕೆಯ ತೋಟ ಎಲ್ಲಿದೆ. ಉತ್ತರ ಕವಿ ಕುವೆಂಪುರವರು ನೋಡಿದ ಅಡಿಕೆಯ ತೋಟ ಮನದಂಚಿನಲ್ಲಿದೆ. ಪ್ರಶ್ನೆ 17, ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು. ಉತ್ತರ ಅಕ್ಕಮಹಾದೇವಿಯ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ. 4ನೇ ಭಾಗ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಸರಿ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 18, ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳ ಲಕ್ಷಣಗಳನ್ನು ತಿಳಿಸಿ
ಉತ್ತರ ಉತ್ತರ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಕ್ರಾಂತಿಗೆಂದು ಎರಡು ನೇರನಾಗಿ ವಿಭಾಗಿಸುವುದುಂಟು. ವ್ಯಾವಹಾರಿಕವೆಂದರೆ ಜೀವದಾಸ್ಪೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಉರ್ದು ಇತ್ಯಾದಿ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿದ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಎಲ್ಲ ಗ್ರಂಥಿಗಳ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಉಳಿದಿಲ್ಲ. ದೇವಭಾಷೆಯನ್ನಿಸಿಕೊಂಡು ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇಂದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ಪ್ರಶ್ನೆ 19. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ಬರೆಯಿರಿ. ಉತ್ತರ ಮನೋವೈದ್ಯರಾದ ಅಶೋಕ್ ಪೈ ಅವರು ನಡೆಸಿದ ಸಂಶೋಧನೆಯಲ್ಲಿ ಒಂದಷ್ಟು ಮಂದಿ ಒಂದು ಕೊಠಡಿಯಲ್ಲಿ ಕುಳಿತು ದೂರದರ್ಶನವನ್ನು ನೋಡುತ್ತಿರುತ್ತಾರೆ. ದೂರದರ್ಶನದಲ್ಲಿ ನೃತ್ಯದ ದೃಶ್ಯ ಬಂದಾಗ ಉಂಟಾಗುವ ಖುಷಿ ಭಾವ ಹಾಗೂ ಕೊಲೆ ದೃಶ್ಯ ಬಂದಾಗ ಉಂಟಾಗುವ ದುಃಖದ ಭಾವ ದೂರದರ್ಶನ ನೋಡುತ್ತಿರುವವರಿಗೆ ಒಂದಿಗೆ ಪಕ್ಕದ ಕೋಣೆಯಲ್ಲಿ ಇದರ ಅರಿವಿಲ್ಲದೆ ಕುಳಿತಿರುವ ಮನಸ್ಸಿನಲ್ಲಿ ಮೇಲೂ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುತ್ತದೆ. ಈ ಸಂಶೋಧನೆಯಿಂದ ತಿಳಿಯುವ ಸತ್ಯವೇನೆಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಪ್ರಶ್ನೆ 20. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯೇ ನಿರಾಶೆಯಿಂದ ಹೇಳಿದ ಮಾತುಗಳಾವು. ಉತ್ತರ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿಲ್ಲ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗು ಹೇಗಾದರೂ ಬದುಕಿಸಿ ಕೊಳ್ಳುತ್ತಿದ್ದೆವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತಿ ಎಂದು ರೋಧಿಸುತ್ತಾ ಹೇಳಿದರು. ಪ್ರಶ್ನೆ 21. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಬೂತಿಯು ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ವಾಯುಬೂತಿಯು ತನ್ನ ಮಾವನಾದ ಸೂರ್ಯಮಿತ್ರ ತಮಗೆ ಮಾಡಿದುದೆಲ್ಲವೂ ಅಪಕಾರವೆಂದು ಭಾವಿಸಿದನು. ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ನೀಡಲಿಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಚ್ಚಲು ತೈಲವನ್ನು ನೀಡಲಿಲ್ಲ. ತಾನು ಪ್ರತಿನಿತ್ಯ ಬಂಧುಗಳೊಂದಿಗೆ ಆಳುಗಳೊಂದಿಗೆ ರುಚಿಕರವಾದ ಭೋಜನವನ್ನು ಮಾಡುತ್ತಿದ್ದನು. ಹಬ್ಬದ ದಿವಸವಾದರೂ ನಮಗೆ ಒಳ್ಳೆಯ ಊಟವನ್ನು ಬಡಿಸಿರೆಂದು ಹೇಳಲಿಲ್ಲ. ಆತ ಪಂಚಮಹಾಪಾತಕನನ್ನು 7-8 ವರ್ಷಗಳ ಕಾಲ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನೆಂದು ತನ್ನ ಮನದಲ್ಲಿ ಕೋಪಿಸಿಕೊಂಡನು. ಪ್ರಶ್ನೆ 22. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಾವು? ಉತ್ತರ ಕೃಷ್ಣನು ಹೇಳಿದ ಜನ್ಮ ರಹಸ್ಯವನ್ನು ಕೇಳಿದ ಕರ್ಣನ ಕುತ್ತಿಗೆಯು ನರಗಳು ಹಿಗ್ಗಿದವು.
ಒಂದೇ ಸಮನೆ ಕಣ್ಣೀರು ಸುರಿಯಲಾರಂಭಿಸಿತು. ಕೃಷ್ಣನ ಹಾಗೆ ಹೊಗೆ ತೋರದೆ ಸುಡದೆ ಬಿಡುವುದಿಲ್ಲ. ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೊಂದನು. ಇನ್ನು ಚಿಂತಿಸಿ ಫಲವಿಲ್ಲ ಎಂಬ ಭಾವನೆಗಳು ಮೂಡಿದವು. ಪ್ರಶ್ನೆ 23. ಕವಿ ಆತ್ಮವು ಹಸುರುಗುಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳ ಉತ್ತರ. ರಸಋಷಿ ಕುವೆಂಪುರವರು ಹಸುರು ಪದ್ಯದಲ್ಲಿ ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸುರನ್ನು ಕಂಡು ತನ್ಮಯರಾಗಿದ್ದಾರೆ. ಸಸ್ಯ ಸಮೃದ್ಧಿಯ ಹಸುರು, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಬಿಸಿಲು, ಹೂಗಂಪು, ಹಕ್ಕಿಯ ದನಿ ಹೀಗೆ ಕಡಲಿನವರೆಗೆ ಎಲ್ಲೆಲ್ಲಿಯೂ ವ್ಯಾಪಿಸಿದೆ. ಈ ಹಿನ್ನೆಲೆಯಲ್ಲಿ ಕವಿಯಾತ್ಮ ಹಾಗೂ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿರುವ ಹಸುರಾತ್ಮದ ಅದ್ವೈತ ಭಾವವನ್ನು ಕಾಣಬಹುದಾಗಿದೆ. ಪ್ರಶ್ನೆ 24. ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರ್ದ ತಮ್ಮ ಕವನದಲ್ಲಿ ಇಳೆ ಸಂಭ್ರಮಿಸುವ ರೀತಿಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ. ಕವಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರ್ದ ಅವರು ವಸಂತ ಮುಖ ತೋರಲಿಲ್ಲ ಎಂಬ ಕವನದಲ್ಲಿ ವಸಂತನಾಗಮನವಾದಂತೆ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಚಿಗುರ ಮೂಡಿದ ಕಾಲಕ್ಕೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಸಂಭ್ರಮದಿಂದ ಹಾರುತ್ತಿವೆ. ಕೋಗಿಲೆಗಳು ಸುಶ್ರಾವ್ಯದಿಂದ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುವ ಸೌಂದರ್ಯದೊಂದಿಗೆ ಇಳೆ ಸಂಭ್ರಮಿಸುತ್ತಿದೆ ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 25. ಭಗತ್ ಸಿಂಗನ ತಾಯಿ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಉತ್ತರ. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನನ್ನು ಕಂಡ ಅವನ ತಂಗಿ ಸಂತೋಷದಿಂದ ವಿರಾಜಿಸಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮಗ ಮನೆಗೆ ಬರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು. ಓಡಿ ಬಂದು ಮಗನನ್ನು ಅಪ್ಪಿದಳು. ಆಕೆ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಪ್ರಶ್ನೆ 26. ಅಂದವಾದ ಬರವಣಿಗೆಯ ಬಗೆಗಿನ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ. ಗಾಂಧೀಜಿಯವರು ಇಂಗ್ಲೆಂಡಿಗೆ ಹೋಗುವವರೆಗೆ ಅಂದವಾದ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಎಂಬ ಭಾವನೆ ಇತ್ತು. ದಕ್ಷಿಣ ಆಫ್ರಿಕಾಗೆ ಹೋದಾಗ ಅಲ್ಲಿನ ಸುಶಿಕ್ಷಿತ ಯುವಕರ ವಕೀಲರ ಸುಂದರ ಬರವಣಿಗೆ ನೋಡಿ ನಾಚಿಕೆ ಪಶ್ಚಾತ್ತಾಪವಾಯಿತು. ತಿದ್ದಿಕೊಳ್ಳಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಅಂದವಾದ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿಯಬೇಕೆಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದು ಪ್ರತಿಯೊಬ್ಬರೂ ತಿಳಿಯಬೇಕೆಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಪ್ರಶ್ನೆ 27. ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ. ರಾಜರಾದವರಿಗೆ ಸಹಜವಾಗಿ ಅಹಂಕಾರದಿಂದ ಕಿವುಡವಾಗಿರುತ್ತದೆ. ಅಹಂಕಾರದ ದಾಹಜ್ವರ ತಲೆಗಡಗಿರಿ ಅವರ ಬಗೆಯಲ್ಲಿನ ಕತ್ತಲು ತುಂಬಿರುತ್ತದೆ. ಇದಕ್ಕೆಲ್ಲ ಕಾರಣ ದುಡ್ಡಿನ ಮಹಿಮೆ. ದುಡ್ಡು ದುರ್ಭಿಮಾನದ ತವರು. ದುಡ್ಡಿನ ಪೈತ್ಯ ಅಡವರಿಕೆದವರಿಗೆ ಜಗತ್ತೆಲ್ಲ ಶುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ರಾಜ್ಯಾಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ, ಅನಾದರ ತುಂಬಿರುತ್ತದೆ. ಇದು ರಾಜರ ಪ್ರಕೃತಿಯಾಗಿದೆ. ಭಾಗದಲ್ಲಿ ಕವಿ ಸಾಹಿತ್ಯ, ಜನ್ಮಸ್ಥಳ, ಕಾಲಕೃತಿ ಬಿರುದು, ಕವಿಕೃತಿ ಬಿರುದುಗಳನ್ನು ಬರೆಯಿರಿ ವಾಕ್ಯ ರೂಪದಲ್ಲಿ. ಪ್ರಶ್ನೆ 28. ಕವಿ ಪರಿಚಯ. ಸಾರಾ ಅಬುಬಕರ್
ಕನ್ನಡ ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯರಾಗಿರುವ ಲೇಖಕಿ ಸಾರಾ ಅಬೂಬಕರ್ ಅವರು ಜೂನ್ 30, 1936 ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಚಂದ್ರಗಿರಿಯಲ್ಲಿ ತೀರದಲ್ಲಿ ಸಹನಾ, ಕದನ, ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ತೋಣಿಯಲ್ಲಿ, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಮೊದಲಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನೃಪತುಂಗ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳು ಹಾಗೂ ಗೌರವಗಳು ತಂದಿವೆ. ಪ್ರಶ್ನೆ 29 ಕುಮಾರವ್ಯಾಸ ಬಗ್ಗೆ ಪರಿಚಯ. ಕುಮಾರವ್ಯಾಸ್ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ 1430ರಲ್ಲಿ ಗದಗ ಪ್ರಾಂತದ ಕುಳಿವಾಡದಲ್ಲಿ ಜನಿಸಿದರು. ಇದನ್ನು ಕರ್ನಾಟಕ ಭಾರತ ಕಥಾಮಂಜರಿ ಮೀನ್ಸ್ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಲಭಿಸಿದೆ. ಪ್ರಸಾರ ಹಾಕಿ ಗಣವಿಭಾಗಿಸಿ ಛಂದಸ್ಸು ಸೇರಿಸಿ. ಪ್ರಶ್ನೆ 30 ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆ ನಹಿ ತೊರಳೆಂ ಸಂದೀನೆಂ ಇಲ್ಲಿ ಲಘು ಗುರು ಹಾಕಲಾಗಿದೆ, ನೋಡಿಕೊಂಡು ಬರೆಯಿರಿ. 20 ಮಾತ್ರೆಗಳು. ಛಂದಸ್ಸು ಮಾತ್ರ ಗಣ ಛಂದಸ್ಸಿನ ಕಂದ ಪದ್ಯದಲ್ಲಿದೆ. 7ನೇ ಭಾಗದ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ತೆರೆಯಿರಿ. ಪ್ರಶ್ನೆ 31 ಉಲವರ್ತ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಸಮನ್ವಯ ಉಪಮೇಯ ಉಲವರ್ತ ಸ್ಟೇಷನರಿ ಅಂಗಡಿ, ಉಪಮಾನ ಪ್ರಾಚೀನ ಮಹಾಕಾವ್ಯ, ಉಪಮಾವಾಚಕ ಅಂತ್ಯ. ಸಮಾನ ಧರ್ಮ ಮಹಾಕೋಶವಾಗಿರುವುದು. ಇಲ್ಲಿ ಉಪಮೇಯವಾದ ಒಲವರ್ಧ ಸ್ಟೇಷನರಿ ಅಂಗಡಿಯನ್ನು ಉಪಮಾನವಾದ ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಸಲಾಗಿದೆ. ಅಂತ್ಯ ಎಂಬ ಉಪಮಾವಾಚಕ ಪದವಿದ್ದು ಮಹಾಕೋಶವಾಗಿರುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರ ಪೂರ್ಣೋಪಮಾಲಂಕಾರದ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಪ್ರಶ್ನೆ 32 ಮನಸ್ಸಿದ್ದರೆ ಮಾರ್ಗ ಅಥವಾ ಅರಮನೆಗಿಂತ ನೆರಮನೆ ಲೇಸು. ಈ 2 ಬೇರೆ ವಿಡಿಯೋ ಮಾಡಲಾಗಿದೆ. ಸೊ 9ನೇ ಭಾಗದಲ್ಲಿ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಪ್ರಶ್ನೆ 33 ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು DS ಜಯಪ್ಪ ಗೌಡ ಅವರು ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯ ಸಾಧನೆಗಳ ಕೃತಿಯಿಂದ ಆಯ್ದ ಭಾಗ್ಯ ಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದು ಅರ್ಥಿದ್ದ ಅವರು ಶಿಕ್ಷಣದ ಹಲವಾರು ಯೋಜನೆಗಳನ್ನು ರೂಪಿಸಿದರು. ಎಲ್ಲರಿಗೂ ಶಿಕ್ಷಣ ದೊರೆಯಬೇಕೆಂದು ಆಶಿಸುತ್ತಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಕುರಿತು ಪ್ರಗತಿಪರ ರಾಜ್ಯದಲ್ಲಿ ಶಿಕ್ಷಣವು ಎಲ್ಲರ ಆಜನ್ಮಿಸಿದ್ದ ಹಕ್ಕಾಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಹೇಳಬೇಕಾದ್ರೆ ಸಾರಾಂಶ ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಅಸ್ತ್ರ. ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆತಾಗ ಮಾತ್ರ ದೇಶ ಸುಸ್ಥಿರ ಪ್ರಗತಿ ಸಾಧಿಸಬಹುದು. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪರಿಕಲ್ಪನೆ ದುರದೃಷ್ಟಿತ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ವಿಶ್ವೇಶ್ವರಯ್ಯನವರಿಗಿತ್ತು. ಅದರಲ್ಲಿ ಸಾಮಾಜಿಕ ಕಳಕಳಿ, ದೇಶದ ಅಭಿವೃದ್ಧಿ ಬಗೆಗೆ ದೃಷ್ಟಿಕೋನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 34 ಸಂದರ್ಭ ಇಂಥ ಶಿಷ್ಯೆ
ಎರ್ತಿ ಪಡೆದ ನಿನ್ನ ಗುರುಗಳೆಂದರು. ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ಬರೆದ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಇದು ಈ ಸಂದರ್ಭ ನೋಡೋಣ. ರಾಮನ ದರ್ಶನಕ್ಕಾಗಿ ಹಲವು ವರ್ಷಗಳ ಕಾಲ ತಪಸ್ಸಿನಂತೆ ಕಾಯುತ್ತಿದ್ದ ಶಬರಿ ಗುರುಗಳ ವರದಿಂದ ರಾಮನ ದರ್ಶನವಾಗುತ್ತದೆ. ಬಹುಭಕ್ತಿಯಿಂದ ಶಬರಿ ರಾಮಲಕ್ಷ್ಮಣರನ್ನು ಉಪಚರಿಸುತ್ತಾಳೆ. ಶಬರಿಯ ಆತಿಥ್ಯದಿಂದ ಸಂತೃಪ್ತನಾದ ರಾಮ ನಿನ್ನಂಥ ಪ್ರೀತಿ ಮೂರ್ತಿಯನ್ನು ಶಿಷ್ಯಳಾಗಿ ಪಡೆದ ನಿನ್ನನ್ನು ಗುರುಗಳು ಮಹಾನುಭಾವರು, ಅವರು ಶಾಂತಿ ಸ್ವರೂಪರು, ಅವರ ಮಹಿಮೆಯನ್ನು ಕೇಳಿದ್ದೇನೆ ಎಂದು ಮತಂಗ ಮುನಿಗಳನ್ನು ಭಕ್ತಿಯಿಂದ ಸ್ಮರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತುಗಳನ್ನು ಶಬರಿಗೆ ಹೇಳುತ್ತಾನೆ. ಇಲ್ಲಿ ಸಂದರ್ಭ ಸಾರಾಂಶ ನೋಡಬೇಕಾದ್ರೆ ರಾಜಮನೆತನದಲ್ಲಿ ಗಮನಿಸಿದನಾದರೂ ಶ್ರೀರಾಮನಿಗೆ ಗುರುಗಳ ಬಗೆಗಿರುವ ಭಕ್ತಿ ಗೌರವ ಹಾಗೂ ಅವನ ವ್ಯಕ್ತಿತ್ವದ ಔದಾರ್ಯದ ಜೊತೆಗೆ ಶಬರಿಗೆ ತನ್ನ ಗುರುಗಳ ಬಗೆಗಿರುವ ನಂಬಿಕೆ, ವಿಶ್ವಾಸ, ಆಕೆಯ ಸರಳತೆ, ಮುಗ್ಧತೆ, ಪ್ರೀತಿಸುವ ಆರಾಧಿಸುವ ಗುಣ ಹಾಗೂ ಈಕೆಯನ್ನು ಶಿಷ್ಯನನ್ನಾಗಿ ಪಡೆದ ಮತಂಗ ಮುನಿಗಳ ಶ್ರೇಷ್ಠತೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 35. ಸಂದರ್ಭ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿಕಿ ಗೋಕಾಕ್ ಅವರು ಬರೆದ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಲೇಖಕರು ಲಂಡನ್ನಲ್ಲಿ ವೆಸ್ಟ್ ಮಿನಿಸ್ಟರ್ ಅವೇ ಎಂಬ ಪ್ರಾರ್ಥನಾ ಮಂದಿರದಲ್ಲಿದ್ದ ಸ್ಟೋನ್ ಆಫ್ ಸ್ಕೋನ್ ಕಲ್ಲುಪಾಟಿಯನ್ನು ನೋಡುತ್ತಾ 3ನೇ ಎಡ್ವರ್ಡ್ನನ್ನು ಸ್ಕಾಟ್ಲೆಂಡಿನ ಅರಸದಿಂದ ಈ ಕಲ್ಲುಪಾಟಿಯನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಪಟ್ಟಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದಾಗ ಈ ಕಲ್ಲಿನಲ್ಲಿ ಯಾವುದೋ ಸಿದ್ಧಿ ಅಥವಾ ಮಂತ್ರವಿದೆ ಎಂದು ಆ ಕಲ್ಲುಪಾಟಿಯ ವಿಶೇಷತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತುಗಳು ಬಂದಿದೆ. ಸಂದರ್ಭ ಸಾರಾಂಶ ಆ ಕಲ್ಲುಪಾಟಿಯ ಮೇಲೆ ಇಂಗ್ಲೆಂಡಿನ ಎಲ್ಲ ಅರಸರ ಅಭಿಷೇಕ ನೆರವೇರಿದೆ. ಬಹುಶಃ ಆ ಕಲ್ಲುಪಾಟಿಯ ಮಹಿಮೆಯಿಂದಲೇ ಇಂಗ್ಲೆಂಡ್ನಲ್ಲಿ ಆತುಲ ವೈಭವ ಮೆರೆದಿದೆ ಎಂದು ಹೇಳುವಲ್ಲಿ ಕಲ್ಲುಪಾಟಿಯ ಮಹಿಮೆ ಹಾಗೂ ಅದರ ಮೇಲೆ ಹೊರಗಿರುವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 36. ನೆಲಕ್ಕಿರಿವೆನೆಂದು ಬಗೆದಿರಿ ಚೆಲಕ್ಕಿರಿವೆಯಂ. ಉತ್ತರ ಆಯ್ಕೆ ಪ್ರಸ್ತುತ ಸಾಲವನ್ನು ಮಹಾಕವಿ ರನ್ನರ ಸಾಹಸ ಭೀಮ ವಿಜಯ ಮಹಾಕಾವ್ಯದಿಂದ ಆಯ್ದ ಛಲಮನೆ ಅರಿವೆಯಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ ತಂದೆ ತಾಯಿಯರ ಅಪೇಕ್ಷೆಯಂತೆ ದುರ್ಯೋಧನನು ರಣರಂಗದಲ್ಲಿ ಶರಶೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಹಾಗೂ ಆಶೀರ್ವಾದವನ್ನು ಪಡೆಯಲು ಬರುತ್ತಾನೆ. ಆಗ ಭೀಷ್ಮನು, ನೀನು ಒಪ್ಪುವೆಯಾದರೆ ನಾನು ಪಾಂಡವರೊಡನೆ ಮಾತನಾಡಿ ಅವರನ್ನು ಸಂಧಿಗೆ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಸಂದರ್ಭದಲ್ಲಿ ದುರ್ಯೋಧನನು ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತಿರುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಅಂದರೆ ದುರ್ಯೋಧನ ಸ್ವಾಭಿಮಾನ, ಧೈರ್ಯ, ಶೌರ್ಯ, ಯುದ್ಧವನ್ನು ಮಾಡೇ ತೀರಬೇಕೆಂಬ ಛಲ, ಯುದ್ಧದ ಕುರಿತಾದ ಬದ್ಧತೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 37. ಸಿಕ್ಕದು ತಗೊಂಡು ಸರದ ನಿಂತರೂ ಊರಿಗೆ ಕೊಳ್ಳಿ ಕೊಟ್ಟ. ಆಯ್ಕೆ ಪ್ರಸ್ತುತ ಸಾಲವನ್ನು ಡಾಕ್ಟರ್ BS ಗದಿಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ
ಹಲಗಲಿ ಬೇಡರು ದಂಗೆ ಏಳುತ್ತಾರೆ. ಆ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷ್ ಸೇನೆ ಹಲಗಲಿ ಮುತ್ತಿಗೆ ಹಾಕುತ್ತದೆ. ರಾಮ್, ಹನುಮ, ಬಾಲ, ಜಡಗರ ನೇತೃತ್ವದಲ್ಲಿ ಹಲಗಲಿ ಬೇಡರು ಬ್ರಿಟಿಷರೊಂದಿಗೆ ಯುದ್ಧ ಮಾಡುತ್ತಾರೆ. ಆದರೆ ದುರದೃಷ್ಟವಶಾತ್ ಹಲಗಲಿ ಬೇಡರು ಯುದ್ಧದಲ್ಲಿ ಸೋಲುತ್ತಾರೆ. ಯುದ್ಧದ ನಂತರ ಬ್ರಿಟಿಷ್ ಸೇನೆಗೆ ಹಲಗಲಿ ಊರನ್ನು ಲೂಟಿ ಮಾಡಿ ಗುರುತು ಉಳಿಯದೆ ಹಾಗೆ ಹಲಗಲಿ ಗ್ರಾಮವನ್ನು ಸುಡುತ್ತದೆಂದು ಹೇಳುವ ಸಂದರ್ಭದಲ್ಲಿ ಲವಣಿಕಾರ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಇಲ್ಲಿ ಸಂದರ್ಭದ ಸಾರಾಂಶ ಹೇಳಬೇಕಾದ್ರೆ, ಬ್ರಿಟಿಷರ ದಮನಕಾರಿ ಪ್ರಭುತ್ವ, ದೌರ್ಜನ್ಯ, ಕ್ರೌರ್ಯದ ಪರಮಾವಧಿ, ಹಲಗಲಿ ಬೇಡರ ಅಸಹಾಯಕತೆ ಈ ಮೇಲಿನ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 38. ಎಂತು ನಾಣಿಲಿಗರೆಪ್ಪರೆ ಮಾನಸರ. ಉತ್ತರ ಆಯ್ಕೆ. ಪ್ರಸ್ತುತ ಸಾಲವನ್ನು ಆದಿಕವಿ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯಂ ಮಹಾಕಾವ್ಯದಿಂದ ಆಯ್ದ ಕೆಮ್ಮನೆ ಮೆಸೋತನೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದ್ರೋಣರಿಗೆ ಬಡತನ ಬಂದಾಗ ಸಹಾಯ ಕೇಳಿಕೊಂಡು ಬಾಲ್ಯ ಸ್ನೇಹಿತ ದೃಪದ ಬಳಿಗ ಬಂದಾಗ ದೃಪದನು ಪದೋನ್ಮತ್ತನಾಗಿ ತುಂಬಿದ ಸಭೆಯಲ್ಲಿ ಇದುವರೆಗೂ ನಾನು ದ್ವಿಜ ವಂಶಜರಿಗೂ ಹಾಗೂ ರಾಜರಿಗೂ ಸ್ನೇಹವನ್ನು ಕಂಡಿಲ್ಲ ಹಾಗೂ ಕೇಳಿಲ್ಲ. ಇಂಥ ನಾಚಿಕೆ ಇಲ್ಲದ ಮನುಷ್ಯರು ಉಂಟೆ ಎಂದು ಅವಮಾನಿಸುತ್ತಾ ದ್ರೋಣರಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಹೇಳಬೇಕಾದ್ರೆ, ಇಲ್ಲಿ ದ್ರೋಣರಿಗೆ ಸ್ನೇಹಿತನ ಮೇಲೆ ಇದ್ದ ನಂಬಿಕೆ, ದ್ರುಪದನಿಗೆ ಅಧಿಕಾರ ಹಾಗೂ ಹಣದಿಂದ ಬಂದಿರುವ ಮಾತಿಗೆ ಬದ್ಧನಾಗದೇ ಇರುವ ಗುಣ, ಹೀಯಾಳಿಸುವ ಪ್ರವೃತ್ತಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪದ್ಯಭಾಗ ಪೂರ್ಣಗೊಳಿಸಿ. ನೀಲ ಮೇಘ ಮಂಡಲ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಅಥವಾ ಯುಗ ಯುಗಗಳ ಹಕ್ಕಿ ಹಾರುತ್ತಿದೆ ನೋಡಿದಿರಿ. ಪದ್ಯ ಪೂರ್ಣ ಮಾಡು. ನೀಲಮಂಡಲಂ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದು ಅಣ್ಣ, ಚಿಕ್ಕೆ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಅಥವಾ ಯುಗ ಯುಗಗಳ ಹಣೆ ಬರೆಹ ಒರೆಸಿ ಮನ್ವಂತರಗಳ ಭಾಗ್ಯ ಒರೆಸಿ ರೆಕ್ಕೆ ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಿಸಿ ಹಕ್ಕಿ ಹಾರದಿದೆ ನೋಡಿದಿರಾ. 11ನೇ ಭಾಗ. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯನ ಸಾರಾಂಶನ ಬರೆಯಿರಿ. ಪ್ರಶ್ನೆ 40. ಸುತ್ತಲೂ ಕವಿಯು ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಯ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಸಮಾಜದಲ್ಲಿ ಮೇಲು ಕೀಳು, ಅಸಮಾನತೆ, ಜಾತಿ ಧರ್ಮ ಮತ ಮೌಢ್ಯಗಳೆಂಬ ಅಜ್ಞಾನದ ದ್ವೇಷದ ಕತ್ತಲು ಆವರಿಸಿದೆ. ಈ ಕತ್ತಲನ್ನು ನಾವು ಹೋಗಲಾಡಿಸಲು ಮನುಷ್ಯರ ನಡುವೆ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕಾಗಿದೆ. ಯಾವುದೇ ಸಾಧನೆಯನ್ನು ಮಾಡಲು ದೃಢ ಸಂಕಲ್ಪದ ಅಗತ್ಯವಿದೆ. ಸಾಧನೆಯು ಹಾದಿಯಲ್ಲಿ ಎದುರಾಗುವ ಎಡರು ತೊಡರು ಕಷ್ಟ ಕಾರ್ಪಣ್ಯಗಳನ್ನು ದೃಢ ಚಿತ್ತದಿಂದ ಎದುರಿಸಬೇಕಾಗಿದೆ. ಬಿರುಗಾಳಿಯ ಎದುರಾಗಿರುವಾಗ ನಾವಿಕ ಎದೆಗುಂದದೆ ಹೇಗೆ ಎಚ್ಚರಿಕೆಯಿಂದ ಹಡಗನ್ನು ಮುನ್ನಡೆಸುವ ಪ್ರಯತ್ನ ಮಾಡುತ್ತಾನೋ ಹಾಗೆ ಬದುಕಿನಲ್ಲಿ ಎದುರಾಗುವ ಅಡ್ಡಿ ಆತಂಕ ಸೋಲು ಸವಾಲುಗಳಿಗೆ ಧೈರ್ಯಗೆಡದೆ ದೃಢ ಸಂಕಲ್ಪದಿಂದ ಕಾರ್ಯಪ್ರವೃತ್ತರಾಗಿರಬೇಕು. ಜೀವನದಲ್ಲಿ ಧನಾತ್ಮಕ ಚಿಂತನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಮ್ಮ ಯೋಚನೆಯಂತೆ ನಮ್ಮ ಬದುಕು ಭವಿಷ್ಯ ರೂಪಿತವಾಗುವುದರಿಂದ
ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು. ಯಾವುದೇ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭಯ, ಆತಂಕ ಆವರಿಸಿರುವ ಪ್ರಸ್ತುತ ಸಮಾಜದಲ್ಲಿ ದೃಢನಿಷ್ಠೆ, ಅನುಕಂಪ, ಪ್ರೀತಿ, ಹಣತೆಯನ್ನು ಹಚ್ಚಿದಾಗ ಕವಿದಿರುವ ಕತ್ತಲು ದೂರು ಸರಿದು ದ್ವೇಷರಹಿತ ಸಮಾಜ ನಿರ್ಮಾಣವಾಗಬೇಕೆಂಬ ಸುಂದರ ಮೌಲ್ಯವನ್ನು ಕವಿ ಈ ಚರಣದಲ್ಲಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. 8 ಭಾಗದಲ್ಲಿ ಉತ್ತರಿಸಿ. ಪ್ರಶ್ನೆ 41. ಶಾನುಭೋಗರು ಬದುಕುಳಿಯಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಎಂಬುದನ್ನು ಸಮರ್ಥಿಸಿ. ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯ ಭೇಟಿ ಮಾಡುವ ಬಗೆಯನ್ನು ಉತ್ತರಿಸಿ. ಈ ಶಾನುಭೋಗರ ಬದುಕುಳಿಸಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಎಂಬುದನ್ನು ಇದಕ್ಕೆ ಉತ್ತರ ಕೊಡೋಣ. ಶಾನುಭೋಗರು ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಹಸಿದ ಹುಲಿಯೊಂದರಿಂದ ಅಪಾಯವನ್ನು ಎದುರಿಸಬೇಕಾಗುತ್ತದೆ. ಹುಲಿ ಶಾನುಭೋಗರನ್ನು ತಿನ್ನಲು ಬಯಸುತ್ತಾದರೂ ಅದು ವಂಶಪರಂಪರವಾಗಿ ನಂಬಿಕೊಂಡು ಬಂದ ಧರ್ಮವೊಂದು ಅಡ್ಡಿಯಾಗಿತ್ತು. ಶ್ರೀ ರಾಮನಾಥ್ ದೊರೆಗಳು ಆಳಿದ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದ ನಾಡಿನಲ್ಲಿ ಜನಿಸಿದ ಹುಲಿಗಳನ್ನು ಯಾರನ್ನೇ ಆಗಲಿ ಇಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶಾನುಭೋಗರು ಅಭಿಪ್ರಾಯರಾಗಿ ಬಂದಾಗ ಮಾತ್ರ ಅವರನ್ನು ಬೇಟೆಯಾಡಿ ತಿನ್ನಬೇಕಾಗಿತ್ತು. ಹಾಗಾಗಿ ಹುಲಿ ಶಾನುಭೋಗರ ಹಿಂದಿನಿಂದ ಮೆಲ್ಲಗೆ ಬಂದು ಹಾರಿ ಅವರ ಮುಖದರ್ಶನಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ. ಶಾನುಭೋಗರಿಗೆ ಹುಲಿಯು ಧರ್ಮಶ್ರದ್ಧೆ ಅರಿವಿದ್ದುದರಿಂದ ಅವರು ಸಹ ಅದಕ್ಕೆ ತಕ್ಕ ಹಾಗೆ ತಿರುಗುವುದನ್ನು ಅನಿವಾರ್ಯವಾಗಿತ್ತು. ಹುಲಿಗೆ ಬೆನ್ನು ತೋರಿಸುವುದು ನಡೆಯಿತು. ಹಸಿದ ಹುಲಿ ಹಸಿವು ನೀಗಿಸಿಕೊಳ್ಳಲು ಹಿಂದಿನಿಂದ ಹಾರಿ ಕೊಲ್ಲಬಹುದಿತ್ತು. ಆದರೆ ಕೊಲ್ಲದೆ ತಾನು ನಂಬಿದ ಧರ್ಮಕ್ಕಾಗಿ ಸುಮ್ಮನಾಯಿತು. ಹಿಂದಿನಿಂದ ಹಾರಿ ಕೊಂದಿದ್ದರೆ ಶಾನುಭೋಗರಿಗೆ ಬೇರೆ ಯಾವ ಆಯ್ಕೆಯೂ ಇರಲಿಲ್ಲ. ಅವರು ಬದುಕುಳಿಯುವ ಸಾಧ್ಯತೆಯೂ ಇರಲಿಲ್ಲ. ಆಯಾಸಗೊಂಡ ಶಾನುಭೋಗರು ಹುಲಿಯ ಮುಖಕ್ಕೆ ಕಿರ್ದಿ ಪುಸ್ತಕವನ್ನು ಅಪ್ರಯತ್ನ ಪೂರ್ವಕವಾಗಿ ಸಹಜವಾಗಿ ಎಸೆತರಾದರು. ಅದರಿಂದ ಹುಲಿಗೆ ಏನೂ ಭಯವಾಗಲಿಲ್ಲ. ಅದನ್ನು ಕಾಡಿದ್ದು ಅದು ನಂಬಿಕೆಗೊಂಡ ಬಂದ ಧರ್ಮ. ಹುಲಿಗೆ ಹೆದರಿ ಮರ ಕತ್ತಲು ಅವಕಾಶ ಸಿಕ್ಕರೆ ಸಾಕೆಂದು ಓಡುವಾಗ ಬಿದ್ದು ಮೂರ್ಛೆ ಹೋದ ಶಾನುಭೋಗರನ್ನು ಎಳೆದುಕೊಂಡು ಹೋಗಿ ಕ್ರೂರಪಾಣ್ಯಾದ ಹುಲಿ ತಿನ್ನಬಹುದಿತ್ತು. ಆದರೆ ಅಲ್ಲಿಯೂ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಸ್ವಧರ್ಮವೇ ನಿಧನಂ ಶ್ರೇಯ ಎಂದು ಆಲೋಚಿಸಿ ತನ್ನ ವಂಶದ ಪುಣ್ಯಕೋಟಿ ಗೋವಿನ ಪ್ರಾಣ ಉಳಿಸಿದ ತನ್ನ ಅಜ್ಜನ ಹುಲಿಯು ಧರ್ಮಶ್ರದ್ಧೆಯನ್ನು ತಾನು ಕೊನೆವರೆಗೂ ಜತನವಾಗಿ ಕಾಯ್ದುಕೊಂಡು ಬಂದಿದ್ದೆ. ಹುಲಿಯ ಧರ್ಮಶ್ರದ್ಧೆಯಿಂದ ಶಾನುಭೋಗರ ಜೀವ ಉಳಿಯಿತೆ ಹೊರತು ಶಾನುಭೋಗರು ಮಾಡಿದ ಯಾವ ಪ್ರಯತ್ನವೂ ಫಲಿಸಲಿಲ್ಲ. ಈ ಅಥವಾ ಪ್ರಶ್ನೆಗೆ ಉತ್ತರ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಇದಕ್ಕೆ ಉತ್ತರ. ಹುಲಿ ಪ್ರಾಣಿಗಳನ್ನು ಬೇಟೆ ಮಾಡಿ ಕೊಂದು ತಿನ್ನುವರಲ್ಲಿ ತಪ್ಪಿಲ್ಲ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮನುಷ್ಯನೇ ಮಾಂಸಾಹಾರಿಯಾಗಿರುವಾಗ ಹುಲಿಯ ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ತಪ್ಪಿಲ್ಲ. ಕೊಲ್ಲುವಾಗ ಬೇಟೆಯಾಡುವಾಗ ಯಾವುದಾದರೂ ಧರ್ಮವನ್ನು ಅನುಸರಿಸುತ್ತದೆಯೋ ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛದಿಂದ ವರ್ತಿಸುತ್ತದೆಯೋ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ಇತರ ದೇಶಗಳ ಹುಲಿಯ ವಿಷಯದ ಬಗ್ಗೆ ಸಂಶಯ ವ್ಯಕ್ತಪಡಿಸುವ ಲೇಖಕರು ಶ್ರೀರಾಮನಂಥ ದೊರೆಗಳ ಆಳಿದ ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸುವ ಭರತಭೂಮಿಯಲ್ಲಿ ಹುಲಿಗಳ ಧರ್ಮ ಕೆಡಕೋತೋ ಓಡಲು ಸಾಧ್ಯವಿಲ್ಲ. ಯಾರನ್ನೇ ಆದರೂ ಭರತಖಂಡದ ಹುಲಿಗಳನ್ನು ಹಿಂದಿಂದ ಹಾರಿಕೊಳ್ಳುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು
ತಿಳಿವೆ. ಪುಣ್ಯಕೋಟಿ ಎಂಬ ಹಸು ಕೊಟ್ಟ ಮಾತಿಗೆ ತಪ್ಪದೆ ಹಿಂತಿರುಗಿ ವ್ಯಾಘ್ರನಿಗೆ ಖಂಡವಿದೆಯೋ, ಮಾಂಸವಿದೆಯೋ, ಗುಂಡಿಗೆ ಬಿಸಿ ರಕ್ತವಿದೆಯೋ ಎಂದು ತಿನ್ನಲು ಆಹ್ವಾನ ಕೊಟ್ಟಾಗ ಸತ್ಯವ್ರತೆಯಾದ ನಿನ್ನನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎಂದು ತಾನೇ ಬಂಡೆಯಿಂದ ಬಿದ್ದು ಸತ್ತ ಹುಲಿಯು ತನಿಸಿದ ನಾಡಿನಲ್ಲಿ ಹುಲಿಗಳು ಆಹಾರಕ್ಕಾಗಿ ಬೇಟೆಯಾಡುವಾಗ ಒಂದು ಧರ್ಮಶ್ರದ್ಧೆಯನ್ನು ಇಟ್ಟುಕೊಂಡು ಆದರ್ಶವನ್ನು ಪಾಲಿಸಿ ಬೇಟೆಯಾಡುತ್ತವೆಂದು ಲೇಖಕರು ಅಭಿಪ್ರಾಯ ಪಡುತ್ತಾರೆ. ಪ್ರಶ್ನೆ 42. ಲವನು ಯಜ್ಞಾಂಶವನ್ನು ಕಟ್ಟಲು ಕಾರಣವಾದ ಅಂಶವನ್ನು ವಿವರಿಸಿ, ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವಿರಲವ ಪದ್ಯದಲ್ಲಿರುವ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಒಂದು ಪ್ರಶ್ನೆಗೆ ಉತ್ತರ. ರಾಮನ ಯಾಗದ ಕುದುರೆ ಎಂಬ ಹೆಸರು ಕೇಳಿದ ಭುಜಬಲ ಪರಾಕ್ರಮಗಳಾದ ರಾಜರು ಅದನ್ನು ಕಟ್ಟಿ ಹಾಕದೆ ನಮಿಸಿ ಕಳಿಸುತ್ತಿದ್ದರು. ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಶ್ರೇಷ್ಠವಾದ ಕುದುರೆ ವಾಲ್ಮೀಕಿ ಮುನಿ ಆಶ್ರಮದ ಭವನದಲ್ಲಿದ್ದ ಹಸಿರು ಹುಲ್ಲಿನಿಂದ ಆಕರ್ಷಿತಗೊಂಡ ಉಪವನವನ್ನು ಹೊಕ್ಕಿತು. ಅಲ್ಲಿಂದ ಹೂಗಿಡಗಳನ್ನೆಲ್ಲ ನುಗ್ಗು ನೂರಾಗುವಂತೆ ತುಳಿಯುತ್ತಿತ್ತು. ಇದನ್ನು ಕಂಡ ಲವನಿಗೆ ಕೋಪ ತಡೆಯಲಾಗಲಿಲ್ಲ. ವಾಲ್ಮೀಕಿ ಮುನಿಯು ವರ್ಣನ ಲೋಕಕ್ಕೆ ಹೋಗುವ ಮುನ್ನ ಲವನಿಗೆ ಉಪವನದ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದನು. ಲವನ ಆರೈಕೆಯಲ್ಲಿದ್ದ ಉಪವನಕ್ಕೆ ಬಂದ ಯಾಗದ ಕುದುರೆಯನ್ನು ಕಂಡು ಲವನು ಅದನ್ನು ಕಟ್ಟಿ ಹಾಕಲು ಅದರ ಸಮೀಪ ಹೋದಾಗ ಅದರ ಹಣೆಯಲ್ಲಿದ್ದ ಲೇಖನವನ್ನು ಓದಿದನು. ಅದರಲ್ಲಿ ಈ ಭೂಮಿಯಲ್ಲಿ ಕೌಶಲ್ಯ ಯುಗ ಶ್ರೀರಾಮನೊಬ್ಬನೇ ವೀರನು, ಇದು ಆತನ ಯುಗದ ಕುದುರೆ, ಇದನ್ನು ಎದುರಿಸುವ ಸಮರ್ಥರು ಇದ್ದರೆ ಕಟ್ಟಿ ಹಾಕಬಹುದು ಬರೆದಿರುವುದನ್ನು ಕಂಡು ಲವನು ಕ್ಷಾತ್ರ ರಕ್ತ ಕುದಿಯಿತು. ಹಾಗಾದರೆ ಈ ಭೂಮಿಯಲ್ಲಿ ಕೌಶಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನೇ? ಜಾನಕಿ ಮಗನಾದ ನಾನು ವೀರನಲ್ಲವೇ? ರಾಮನ ಗರ್ವವನ್ನು ಬಿಡಿಸದಿದ್ದರೆ ನನಗೆ ಈ ತೋಳುಗಳಿದ್ದು ನನ್ನ ಪ್ರಯೋಜನ ಎಂದು ಲವನು ಶ್ರೀರಾಮನ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದನು. ಇನ್ನೊಂದು ಅಥವಾ ಪ್ರಶ್ನೆಗೆ ಉತ್ತರ. ಲವನಲ್ಲಿದ್ದ ಸಹಜ ಗಾತ್ರಗುಣ ವಿರಲವ ಪದ್ಯದಲ್ಲಿರುವ ವಾಕ್ಯವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ. ಲವ ಹುಟ್ಟಿ ಬೆಳೆದದ್ದು ವಾಲ್ಮೀಕಿ ಮುನಿ ಆಶ್ರಮದಲ್ಲಿಯೇ. ಸಾತ್ವಿಕ ವಾತಾವರಣದಲ್ಲಿ ಬೆಳೆದರೂ ಆತ ಶ್ರೀರಾಮನ ಮಗ. ಸಹಜವಾಗಿ ಆತನಿಗೆ ಕ್ಷಾತ್ರಗುಣ ಮೈಗೂಡಿದೆ. ಕವಿ ಲಕ್ಷ್ಮೀಶ ಬಾಲಕನಾದ ಲವನಲ್ಲಿದ್ದ ಕ್ಷತ್ರಿಯ ಸಹಜವಾದ ವರ್ತನೆ, ಧೈರ್ಯ, ಸಾಹಸ ಪ್ರವೃತ್ತಿ ಯಾವುದೇ ಕಾರ್ಯದಲ್ಲಿ ಎದೆಗುಂದದೆ ಮುನ್ನುಗ್ಗುವ ನಾಯಕತ್ವದ ಗುಣಗಳನ್ನು ಸಹಜ ಸುಂದರವಾಗಿ ವರ್ಣಿಸಿದ್ದಾನೆ. ವಾಲ್ಮೀಕಿ ಮುನಿಗಳು ತನಗೆ ಉದ್ಯಾನವನದ ರಕ್ಷಣೆ ಜವಾಬ್ದಾರಿಯನ್ನು ಕೊಟ್ಟಿರುವುದರಿಂದ ಬಾಲಕ ಲವ ಮತ್ತು ಅದರ ಆರೈಕೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು. ಶ್ರೀರಾಮನ ಯಾಗದೆ ಕುದುರೆ ಬಂದು ಉದ್ಯಾನವನವನ್ನು ಹೂಗಿಡವನ್ನು ನುಗ್ಗು ನೂರಿಯಾಗುವಂತೆ ತುಳಿಯುತ್ತಿರುವುದನ್ನು ಕಂಡು ಆತನಿಗೆ ಕೋಪ ತಡೆಯಲಾಗಲಿಲ್ಲ. ಯಾವುದೇ ಕುದುರೆ ನಮ್ಮ ಉದ್ಯಾನವನಕ್ಕೆ ಬಂದಿದೆಯಲ್ಲ ಎಂದು ಆತ ಅದರ ಹತ್ತಿರ ಹೋಗುತ್ತಾನೆ. ಅದರ ಹಣೆ ಪಟ್ಟಿಯಲ್ಲಿ ಲೇಖನ ಆತನ ಕ್ಷಾತ್ರ ರಕ್ತ ಮತ್ತಷ್ಟು ಕುದಿಯುವಂತೆ ಮಾಡುತ್ತದೆ. ಕೌಶಲ್ಯ ಪುತ್ರನಾದ ರಾಮನೊಬ್ಬನೇ ವೀರನಂತೆ ಜಾನಕಿ ಮಗನ ನಾನು ವೀರನಲ್ಲವೇ ಎನ್ನುವಲ್ಲಿ ಕ್ಷತ್ರಿಯ ಪುತ್ರಿಯ ಜಾನಕಿ ಮಗನಾದ ಅವನಲ್ಲಿರುವ ಕ್ಷಾತ್ರ ತೇಜಸ್ಸು ಒಮ್ಮೆ ರಾಮನ ಗರ್ವವನ್ನು ಬಿಡಿಸದಿದ್ದರೆ ನನಗೆ ಇರುವ ತೋಳುಗಳು ಏತಕ್ಕೆಂದು ವೀರಾವೇಶದಿಂದ ಕುದುರೆಯನ್ನು ಕಟ್ಟಿ ಹಾಕಲು ಮುಂದಾಗುತ್ತಾನೆ. ಶಾಂತಿಪ್ರಿಯಾದ ಮುನಿಕುಮಾರರು ಬೇಡ ಅರಸರ ಕುದುರೆ ಎಂದು ಭಯಭೀತರಾದರೆ, ಮುನಿಸುತ್ತರು ಮಕ್ಕಳು ಹೆದರಿದರೆ ಜಾನಕಿಯ ಮಗನಿದ್ದಕ್ಕೆ ಬೆದರವೇನೆ ಎಂದು ತನ್ನಲ್ಲಿ ರಕ್ತಗತವಾಗಿ ಬಂದಿರುವ ಧೈರ್ಯ, ಶೌರ್ಯ, ಬಾಲ ಸಹಜ ಸಾಹಸ ಪ್ರವೃತ್ತಿಯನ್ನು ಮೆರೆಯುತ್ತಾನೆ. 13 ಭಾಗದಲ್ಲಿ ಗದ್ಯವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂಶಗಳನ್ನು ಆಧರಿಸಿ ಸರಿ ಉತ್ತರಕ್ಕೆ 2 ಅಂಕಗಳು. 43 ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ ಗಡಿವರೆಗೆ ಈ ಗದ್ಯವನ್ನು ಓದಿ ಪ್ರಶ್ನೆಯನ್ನು ಉತ್ತರಿಸಬೇಕು. ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ ಗಡಿವರೆಗೂ ಅರಬ್ಬಿ ಸಮುದ್ರ ದಂಡೆಗುಟ್ಟ
ಗೋಡೆಯಂತೆ ಮೈಚಾಚಿ ನಿಂತಿರುವ ಪಶ್ಚಿಮ ಘಟ್ಟಗಳ ಸಾಲು ಬರೀ ಗೋಡೆ ಅಂತಿಲ್ಲ, ಇಡೀ ದಕ್ಷಿಣ ಭಾರತದ ಜೀವಕೋಟಿ ಬೆನ್ನೆಲುಬವಾಗಿ ಅಪರಿಮಿತ ಸಂಪನ್ಮೂಲಗಳ ಭಂಡಾರವಾಗಿದೆ. ಕನ್ನಡ ನಾಡಿನ ಯಾವ ಮೂಲೆಯಲ್ಲಿದ್ದರೂ ನೀವು ಪಶ್ಚಿಮ ಘಟ್ಟಗಳ ಪ್ರಭಾವದಿಂದ ದೂರವಿರಲಾರಿರಿ. ಉದಾಹರಣೆಗಾಗಿ, ವಿದ್ಯುತ್ ದೀಪದ ಬೆಳಕಿನಲ್ಲಿ ನೀವು ಈ ಲೇಖನ ಓದುತ್ತಿದ್ದರೆ ಪಶ್ಚಿಮ ಘಟ್ಟಗಳಿಗೆ ಹರಿದು ಬಂದ ನದಿಯೇ ನೀವಿದ್ದಲ್ಲಿ ಬೆಳಕು ಹರಿಸುತ್ತಿದೆ. ಹೊರಗೆ ಸುರಿಯುವ ಜಡಿಮಳೆ, ತೇವ ತುಂಬಿದ ಗಾಳಿ ಆ ಘಟ್ಟ ಸಾಲುಗಳೇ ಕಾರಣ. ಇದೀಗ ತಾನೇ ತಂದಿಟ್ಟ ಬಿಸಿ ಕಾಫಿ ಇರುತ್ತಿದ್ದಿರೋ ಆ ಪ್ರಯಾಸ ಕಾಫಿ ಮಾಡಲು ಪಶ್ಚಿಮ ಘಟ್ಟದೇ ಕಟ್ಟಿಗೆ ಬಳಸಿರಬಹುದು. ಕಾಫಿ ಅಂತಲೂ ಅಲ್ಲಿದೆ ಆಯಿತು. ಅದನ್ನು ತುಂಬಿದ ತಂದ ಅಲ್ಯೂಮಿನಿಯಂ ಲೋಟಕ್ಕೂ ಪಶ್ಚಿಮ ಘಟ್ಟಗಳ ಆಕ್ಸೈಡ್ ಖನಿಜವನ್ನೇ ಉಪಯೋಗಿಸಿರಬಹುದು. ಸಮುದ್ರಕ್ಕೆ ಸಮೀಪವಾಗಿ ಸಂಪದ್ಭರಿತವಾಗಿರುವ ಈ ಘಟ್ಟದ ಸಾಲು ಇತಿಹಾಸ ಕಾಲದಿಂದಲೂ ವಿದೇಶಿಯರ ಗಮನ ಸೆಳೆದಿತ್ತು. ಬ್ರಿಟಿಷರ ಜೊತೆಗೆ ಕಾನನಕ್ಕೆ ರಸ್ತೆ ಬಂತು. ರಸ್ತೆಯಲ್ಲಿ ಲಾರಿ ಬಂತು. ಕೊಡಲಿಯ ಬದಲಿಗೆ ಕರಗಸ ಬಂತು. ಪಶ್ಚಿಮ ಘಟ್ಟಗಳ ನಿಜವಾದ ಪತನ ಪ್ರಾರಂಭವಾದದ್ದು ಸ್ವಾತಂತ್ರ್ಯ ಬಂದ ಮೇಲೆ. ಒಂದು ಕಡೆ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಕೃಷಿ ಭೂಮಿಯು ವಿಸ್ತರಣೆಗೆಂದು ರೈತರು ಅರಣ್ಯ ಕಡಿದು ಅತಿಕ್ರಮ ಸಾಗುವಳಿ ಆರಂಭಿಸಿತು. ಇನ್ನೊಂದು ಕಡೆ ಅರಣ್ಯ ಹುಟ್ಟುವಳಿಗಳಾದ ಮೆಣಸು, ದಾಲ್ಚಿನ್ನಿ, ಜೇನು, ಭತ್ತ, ಧೂಪ, ದಂತ, ರಾಳ, ಬಗನೆ, ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ಹಣದಾಸೆಗೆ ಕಾಡು ದೋಚುವವರ ಸಂಖ್ಯೆ ಹೆಚ್ಚಾದವು. ಪ್ರಶ್ನೆಗಳು: ಸ್ವಾತಂತ್ರ್ಯ ನಂತರ ಪಶ್ಚಿಮ ಘಟ್ಟ ಪತನ ಹೇಗೆ ಪ್ರಾರಂಭವಾಯಿತು? ಉತ್ತರ: ಸ್ವಾತಂತ್ರ್ಯ ನಂತರ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಕೃಷಿ ಭೂಮಿಯ ವಿಸ್ತರಣೆಗೊಂಡು ರೈತರು ಅರಣ್ಯ ಕಡಿದು ಅತಿಕ್ರಮಣ ಸಾಗುವಳಿ ಆರಂಭಿಸಿದರು. ಇನ್ನೊಂದು ಕಡೆ ಅರಣ್ಯ ಹುಟ್ಟುವಳಿಗಳಾದ ಮೆಣಸು, ದಾಲ್ಚಿನ್ನಿ, ಜೇನು, ಭತ್ತ, ಧೂಪ, ದಂತ, ರಾಳ, ಬೇಗನೆ, ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಹಣದಾಸೆಗೆ ಕಾಡು ದೋಚುವವರ ಸಂಖ್ಯೆ ಹೆಚ್ಚಿ ಪಶ್ಚಿಮ ಘಟ್ಟಗಳ ಪತನ ಆರಂಭವಾಯಿತು. ಎರಡನೇ ಪ್ರಶ್ನೆ: ಪಶ್ಚಿಮ ಘಟ್ಟಗಳ ನಮ್ಮ ಜೀವನದ ಮೇಲೆ ಬೀರಿರುವ ಪ್ರಭಾವವನ್ನು ವಿವರಿಸಿ. ಎರಡನೇ ಪ್ರಶ್ನೆ ಗೊತ್ತು. ವಿದ್ಯುತ್ ದೀಪದ ಬೆಳಕಿನಲ್ಲಿ ನೀವು ಈ ಲೇಖನವನ್ನು ಓದುತ್ತಿದ್ದರೆ ಪಶ್ಚಿಮ ಘಟ್ಟಗಳಿಂದ ಹರಿದು ಬಂದ ನದಿಯೇ ನೀವಿದ್ದಲ್ಲಿ ಬೆಳಕು ಸುರಿಯುತ್ತಿದೆ, ಹರಿಸುತ್ತಿದೆ. ಹೊರಗೆ ಸುರಿಯುವ ಜಡಿಮಳೆ, ತೇವ ತುಂಬಿದ ಗಾಳಿ, ಘಟ್ಟ ಸಾಲುಗಳೇ ಕಾರಣ. ಇದೀಗ ತಾನೇ ತಂದಿಟ್ಟ ಬಿಸಿ ಕಾಫಿ ಇರುತ್ತಿದ್ದಿರೋ ಆ ಪ್ರಯಾಸ ಕಾಫಿ ಮಾಡಲು ಪಶ್ಚಿಮ ಘಟ್ಟದೇ ಕಟ್ಟಿಗೆ ಬಳಸಿರಬಹುದು. ಕಾಫಿ ಅಂತ ಅಲ್ಲಿದೆ ಆಯಿತು. ಅದನ್ನು ತುಂಬಿ ತಂದ ಅಲ್ಯೂಮಿನಿಯಂ ಲೋಟಕ್ಕೂ ಪಶ್ಚಿಮ ಘಟ್ಟಗಳ ಆಕ್ಸೈಡ್ ಖನಿಜವನ್ನೇ ಉಪಯೋಗಿಸಿರಬಹುದು. ಪಶ್ಚಿಮ ಘಟ್ಟವನ್ನು ನಮ್ಮ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದೆ. ಪತ್ರಲೇಖನ ಬರೆಯೋದು. ಪತ್ರಲೇಖನ ಇನ್ನೊಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಪ್ರಬಂಧಗಳು: ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ, ಸಾಮಾಜಿಕ ಮಹತ್ವ ಅಥವಾ ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ. ಇದು ಪ್ರಬಂಧಗಳನ್ನು ಬರೆಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.